ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ಜೀವಂತವಾಗಿದ್ದು ಈ ವಿಷಯನ ಎಲ್ರಿಗೂ ಹೇಳಿದಿದ್ರು. ಶ್ರೇಯಾ ಜೀವನ ಹಾಳು ಮಾಡಕ್ಕಾಗದೆ ನಾನು ಎಲ್ಲೋ ಹೊರಟೋಗ್ತಿದ್ದೆ ಹೊರತು ನಿಮ್ಮ ಮನೆಗೆ ಸೊಸೆಯಾಗಿ ಮಾತ್ರ ಬರ್ತಾ ಇರಲಿಲ್ಲ. ನಿಮ್ಮ ಕೊನೆ ಆಸೆನ ನನ್ನಿಂದ ತೀರ್ಸೋದಕ್ಕೆ ಆಗಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ಮಾವ, ನನ್ನನ್ನು ಕ್ಷಮಿಸ್ಬಿಡಿ. ಹೋಗು ಅಂತ ಹೇಳಿಲ್ವಮ್ಮ? ಇನ್ನೂ ಇಲ್ಲೇ ಇದ್ದೀರಲ್ಲ. ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಬಾಡಿ ನಿಮ್ಗೆ ಕೊಡ್ತೀವಿ, ಹೊರಡಿ ನೀವು. ಮತ್ತ್ಯಾಕಮ್ಮ ನಿಂತ್ಕೊಂಡೆ? ಹೊರಗೋಗು, ಡಾಕ್ಟ್ರು ಬರ್ತಾರೆ. ಹೋಗು. ಇಲ್ಲ ಮಾವ, ಮಾವ ಮಾವ ಬದುಕೇ ಇದ್ದಾರೆ. ಏನ್ ಮಾತಾಡ್ತಿದ್ಯಮ್ಮ? ಸತ್ತೋದವರು ಬದುಕೋಕ್ ಹೇಗ್ ಸಾಧ್ಯ? ಇಲ್ಲ, ಅವ್ರು ಬದುಕಿದ್ದಾರೆ. ಅವ್ರ ಕಾಲು ಅಲ್ಲಾಡ್ತು, ನಾನೇ ನೋಡ್ದೆ. ಡಾಕ್ಟರ್ ಎಲ್ಲ ಚೆಕ್ ಮಾಡಿ ಕನ್ಫರ್ಮ್ ಮಾಡೋದು. ಅವ್ರು ಬದುಕಿರೋಕ್ ಚಾನ್ಸೇ ಇಲ್ಲ. ನಾನು ಹೇಳೋದ್ ಕೇಳಮ್ಮ. ಅಯ್ಯೋ ಇಲ್ಲ, ನನ್ ಮಾತು ಕೇಳಮ್ಮ. ನೋಡ್ದೆ ಅಂತ ಹೇಳ್ತಿದ್ದೀನಲ್ವಾ. ಮಾವ ಅವ್ರ ಕಾಲ್ನ ಅಲ್ಲಾಡ್ಸಿದ್ರು, ನೀವೇ ನೋಡಿ. ಅದೆಲ್ಲ ನಿನ್ ಭ್ರಮೆ. ಜೀವಂತವಾಗಿರೋರು ಹಾಗ್ ಮಲ್ಗೋಕ್ ಸಾಧ್ಯನಾ? ಎಲ್ಲಿ ಬಾ, ಮತ್ತೆ ಕಾಲ್ ಅಲ್ಲಾಡ್ಸೋದಕ್ಕೆ ಹೇಳು. ಡಾಕ್ಟರ್, ಏನಾಯ್ತು? ಅವ್ರ ಲೆಗ್ ಮೂವ್ ಮಾಡಿದ್ರು ಡಾಕ್ಟರ್. ಅಜ್ಜಿ, ಮಾವ ಮಾವ ಬದುಕೇ ಇದ್ದಾರೆ. ನಿಜನಾ? ಅವ್ರು ಬದುಕಿದಾರ? ಏನ್ ಹೇಳ್ತಿದ್ಯಮ್ಮ? ನನ್ ಮಗ ಬದುಕಿದಾನ? ಬದುಕೇ ಇದ್ದಾರೆ ಅಜ್ಜಿ, ನಾನೇ ನೋಡ್ದೆ. ನನ್ ಮಾತಿನ ನಂಬಿ. ಎಷ್ಟು ಒಳ್ಳೆ ಸುದ್ದಿ ಹೇಳಿದೆ ಅಮ್ಮ. ನಿನ್ನಿಂದ ನನ್ನ ಮಗನ ಪ್ರಾಣ ಹೋಯ್ತು ಅಂತಿದ್ರು. ಸತ್ತು ಹೋಗಿರೋನು ಹೇಗ್ ಬದುಕಕ್ ಸಾಧ್ಯ? ಈ ವೈದೇಹಿ ಏನಾದ್ರೂ ಮಾಡಿದ್ಲ? ಇವಳಿಗೇನಾದ್ರೂ ಈ ಮಾಟ ಮಂತ್ರದ ವಿದ್ಯೆ ಏನಾದ್ರೂ ಬರುತ್ತಾ ಹೇಗೆ? ಆದ್ರೆ ನೀನು ನನ್ನ ಮಗ ಬದುಕಿದಾನೆ ಅಂತ ಹೇಳ್ತಿದ್ಯ. ನೀನು ನಮ್ಮ ಮನೇಲಿರೋ ಅರಿಷ್ಟ ಅಲ್ಲಮ್ಮ, ನಮ್ಮ ಅದೃಷ್ಟ. ದೊಡ್ಡಪ್ಪ ಬದುಕ್ಬಿಟ್ರು, ತುಂಬಾ ಸಂತೋಷ ಆಗ್ತಿದೆ. ಬನ್ನಿ ನೋಡೋಣ ಅವ್ರನ್ನ, ಬನ್ನಿ.
ಕೇಳಿಸ್ಕೊಂಡ್ರಿ ಅಲ್ವಾ? ಮಾವ ಜೀವಂತವಾಗೇ ಇದ್ದಾರೆ. ನೀವ್ ಯಾವ ತಪ್ಪು ಮಾಡಿಲ್ಲ. ನಡೆದಿದ್ದಕ್ಕೆಲ್ಲ ನೀವೇ ಕಾರಣ ಅಂತ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಹೋಗಿ ನಿಮ್ಮಪ್ಪ ನೋಡ್ಕೊಂಡು ಬನ್ನಿ. ಏನಂದ್ರೆ ನಿಜವಾಗ್ಲೂ ಇದು ಮಿರಾಕಲ್ ಮೇಡಮ್. ನಮ್ಮ ಅದೃಷ್ಟ ಡಾಕ್ಟರ್. ನನ್ನ ಅರ್ಶನ ಕುಂಕುಮನ ಉಳಿಸೋದಿಕ್ಕೆ ನಮ್ಮನೆ ಕುಸಿದ್ ಬೀಳ್ಬಾರ್ದು ಅಂತ ಆ ದೇವ್ರೆ ಇವ್ರ ಪ್ರಾಣನ ಉಳಿಸಿದಾನೆ. ಈಗ ಅಪಾಯದಿಂದ ಪಾರಾದಾಗೆ ತಾನೆ ಡಾಕ್ಟರ್? ಯಾವ ಸಮಸ್ಯೆನೂ ಇಲ್ವಲ್ಲ? ಪ್ರಾಣ ಮಾತ್ರ ವಾಪಸ್ ಬಂತು, ಆದ್ರೆ ಕಂಡೀಷನ್ ಹಾಗೇ ಇದೆ. ಏನ್ ಹೇಳ್ತಿದ್ದೀರಾ? ಜೀವನ ಪೂರ್ತಿ ಇವ್ರ ಕಂಡೀಷನ್ ಹೀಗೆ ಇರುತ್ತೆ. ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಇನ್ಮೇಲಿಂದ ಇವರು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅವರು ಸತ್ತೋದ್ರು ಅನ್ಕೊಂಡ್ವಲ್ವಾ? ಆಗ್ಲೂ ಇವರು ಇದೇ ಕಂಡೀಷನಲ್ಲಿದ್ದರು. ಈ ವಿಷಯನ ನಿಮ್ಗೆ ಹೇಳೋಣ ಅಂತಿದ್ದೆ, ಅಷ್ಟರಲ್ಲಿ ಅವ್ರ ಪ್ರಾಣ ಹೋಯ್ತು. ಹೋಯ್ತು ಅನ್ಕೊಂಡಿದ್ವಿ. ಈಗ ಮತ್ತೆ ಇವರು ಅದೇ ಕಂಡೀಷನಲ್ಲಿದ್ದಾರೆ. ಎಷ್ಟು ದಿನ ಹೀಗಿರ್ತಾರೆ ಡಾಕ್ಟರ್? ಯಾವಾಗ ಹುಷಾರಾಗ್ತಾರೆ? ಹೇಳಕ್ಕಾಗಲ್ಲ ಸರ್. ಮತ್ತೆ ಇದೇ ಥರ ಏನಾದರೂ ಮಿರಾಕಲ್ ಆದರೆ ಮಾತ್ರ ಇವರು ಮೊದಲಿನ ಥರ ಆಗ್ಬೋದು. ನೋ ಡಾಕ್ಟರ್, ಎಷ್ಟೇ ದೊಡ್ಡ ರೋಗ ಆಗಿದ್ರು ಚಿಕಿತ್ಸೆ ಇದ್ದೇ ಇರುತ್ತಲ್ವಾ? ಎಲ್ಲಿಗೆ ಹೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ ನಾವು. ಎಷ್ಟು ದುಡ್ಡು ಬೇಕಾದ್ರೂ ಖರ್ಚಾಗ್ಲಿ, ನಮ್ಮಪ್ಪ ಮೊದಲಿನ ಥರ ಆಗಬೇಕು. ಆ ಥರ ಸಾಧ್ಯತೆ ಏನಾದರೂ ಇದ್ದಿದ್ರೆ ನಾವು ನಿಮ್ಗೆ ಹೇಳ್ತಿದ್ವಿ ಅಲ್ವಾ? ಎಲ್ಲಿವರೆಗೂ ನಿಮ್ಮ ತಂದೆಯವ್ರ ಕಂಡೀಷನ್ ಸರಿ ಹೋಗೋದಿಲ್ವೋ ಅಲ್ಲಿವರೆಗೂ ಏನೂ ಮಾಡೋಕ್ಕಾಗಲ್ಲ. ಹೋಗ್ಲಿ ಬಿಡು. ಬದುಕಿದ್ರು ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ. ಸದ್ಯಕ್ಕೆ ನಾವು ಉಳ್ಕೊಂಡಿದೀವಿ. ಏನ್ರಿ ಇದು ನಮ್ಗೆ ಪರೀಕ್ಷೆ? ನಾವ್ ಯಾರಿಗೆ ಅನ್ಯಾಯ ಮಾಡಿದ್ವಿ?
ಅತ್ತೆ ಅತ್ತೆ ನೀವ್ ಅಳ್ಬೇಡಿ ಅತ್ತೆ. ಅಷ್ಟಕ್ಕೂ ಸತ್ ಹೋಗಿದ್ದಾರೆ ಅನ್ಕೊಂಡಿದ್ದ ಮಾವ ಬದುಕಿದ್ದಾರೆ ಅಂತ ಆನಂದ ಬಾಷ್ಪ ಬರ್ಬೇಕು. ಅದನ್ ಬಿಟ್ಟು ನೀವ್ ಯಾಕೆ ಹೀಗೆ ಅಳ್ತಾ ಇದ್ದೀರಾ? ಅತ್ತೆ, ನಾನ್ ಹೇಳ್ತಿದ್ದೀನಲ್ವಾ, ಮಾವಂಗಂತೂ ಏನೂ ಆಗಿಲ್ಲ. ಅವರು ಸಾವನ್ನೇ ಗೆದ್ದಿರೋ ಅಂತ ಮೃತ್ಯುಂಜಯ. ಇಷ್ಟು ಚಿಕ್ಕ ಸಮಸ್ಯೆನ ದಾಟೋದು ಅವ್ರಿಗೊಂದು ಲೆಕ್ಕನ. ಅವ್ರು ಆದಷ್ಟು ಬೇಗ ಸುಧಾರಿಸ್ಕೊಳ್ತಾರೆ. कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूल कर्तव्यं दैवमाह्निकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूल कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु मातः समस्त जगतां मधुकैटभारेः वक्षो विहारिणि मनोहर दिव्यमूर्ते श्रीस्वामि निश्चित जनप्रियदानशीले श्रीवेङ्कटेश दयिते तव सुप्रभातम् तव सुप्रभातमरविन्दलोचने भवतु प्रसन्नमुखचन्द्रमण्डले विधिशङ्करेन्द्रवनिताभिरर्चिते वृषशैलनाथ दयिते दयानिधे अत्र्यादिसप्तऋषयः समुपास्य सन्ध्याम् आकाशसिन्धुकमलानि मनोहराणि आदाय पादयुगमर्चयितुं प्रपन्नाः शेषाद्रिशेखर विभो तव सुप्रभातम् पञ्चाननाब्ज भवषण्मुखवासवाद्याः त्रैविक्रमादिचरितं विबुधास्तुवन्ति भाषापतिः पठति वासरशुद्धिमारात् शेषाद्रिशेखर विभो तव सुप्रभातम् ईषत्प्रफुल्ल सरसीरुहनारिकेलपूगद्रुमादिसुमनोहर पालिकानाम् आवाति ಮಂದಮನಿಲಃ ಸಹ ದಿವ್ಯ ಗಂಧೈ. ಏನ್ ವಿಶೇಷ ಕೌಸಲ್ಯ? ಬೆಳಗ್ಗೆನೆ ಮನೆಯೆಲ್ಲ ಅಲಂಕಾರ ಮಾಡಿ ಧೂಪ ಹಚ್ಚಿದ್ದಾರೆ. ಇವತ್ತು ಯಾವ ಹಬ್ಬನೂ ಇಲ್ವಲ್ಲ? ಏನು ಅತ್ತೆ, ನಾನು ರೆಡಿಯಾಗಿ ದೇವ್ರ ಮನೆಗೆ ಹೋಗೋ ಹೊತ್ತಿಗೆ ದೀಪ ಕೂಡ ಹಚ್ಬಿಟ್ಟಿದ್ರು. ಇದೆಲ್ಲ ನೀನ್ ಮಾಡ್ಸಿಲ್ವಾ? ಮತ್ತೆ ಇನ್ಯಾರು ಮಾಡಿದ್ದು? ನೀವು ಮಾಡಿಲ್ಲ, ಕೌಸಲ್ಯ ಅಮ್ಮವರು ಮಾಡಿಲ್ಲ. ಇನ್ ಮಿಕ್ಕಿರೋದಿಬ್ರು. ದೊಡ್ಡ ಸೊಸೆ ಊರ್ಮಿಳ ಅಮ್ಮವರು ಇದ್ಯಾವುದು ಮಾಡಲ್ಲ. ಖಂಡಿತ ನಿಮ್ ಚಿಕ್ಕ ಸೊಸೆನೆ ಮಾಡಿರ್ತಾರೆ. ಶ್ರಿಯಾನಾ? ಹೌದು ಅಮ್ಮೋರೆ, ಯಜಮಾನ್ರು ಬೇಗ ಹುಷಾರಾಗ್ಲಿ ಅಂತ ಶ್ರಿಯಾ ಅಮ್ಮೋರೆ ಇದನ್ನೆಲ್ಲ ಮಾಡಿರ್ಬೇಕು. ಯಾರು ಹಂಗೆ ಗೊತ್ತಾಗೋಯ್ತಮ್ಮ.
ನಿಮಗ್ ನಿಜ ಗೊತ್ತಾಗಿ ಅವ್ರಿಗೆ ಎಲ್ಲ ಜವಾಬ್ದಾರಿನೂ ವಹಿಸಿದ್ದಕ್ಕೆ ನಾನ್ ಸಂತೋಷ ಪಡ್ಬೇಕಾ, ಅಥವಾ ನಾನು ನಿಮ್ಮ ಆಸೆನ ನೆರವೇರಿಸ್ಲಿಲ್ಲ ಅಂತ ದುಃಖ ಪಡ್ಬೇಕಾ? ನನಗ್ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇದು ನಮ್ಮನೆ, ನನ್ನ ಜೀವನ. ಆದ್ರೆ ನಾನಿಲ್ಲೇ ಉಳಿಬೇಕು ಅನ್ನೋದು ನನ್ನ ಹಣೆಲ್ ಬರ್ದಿಲ್ಲ. ಆ ಯೋಗ ಇದ್ದಿದ್ರೆ ನಿಜ ಗೊತ್ತಿರೋ ನಿಮಗೆ ಮಾತಾಡೋಕೆ ಅವಕಾಶ ಇಲ್ಲದೆ ಇರೋ ಹಾಗೆ ಮೌನವಾಗಿ ಯಾಕಿರಿಸ್ತಾನೆ ಆ ದೇವ್ರು? ನಿಮಗೆ ಈ ಪರಿಸ್ಥಿತಿ ಬರ್ದೇ ಹೋಗಿದ್ದಿದ್ರೆ ನಾನು ನಮ್ಮ ಅಪ್ಪಂಗೆ ಕೊಟ್ಟಿರೋ ಮಾತನ್ನು ಕೂಡ ವಾಪಸ್ ತಗೊಳ್ಳೋ ಹಾಗೆ ಮಾಡಿ ನಾನೇ ನಿಮ್ ಸೊಸೆ ಅಂತ ಅವ್ರ ಪಕ್ಕ ನಿಲ್ಲಿಸ್ತಿದ್ರಿ ಅಲ್ವಾ? ಆದ್ರೆ ಅದೆಲ್ಲ ನನ್ನ ಹಣೆಲ್ ಬರ್ದಿಲ್ಲ. ಅದಕ್ಕೆ ಹೀಗೆ ಈ ಪರಿಸ್ಥಿತಿಲಿ ನಾನು ಯಾವ ನಿರ್ಧಾರ ತಗೊಂಡ್ರು ನೀವ್ ಮಾತ್ರ ನನ್ನನ್ನು ಕ್ಷಮಿಸ್ಬೇಕು. ಇದು ನಿಂದೇ ಕೆಲಸ ಅನ್ಕೊಂಡಿದ್ದೆ ವೈದೇಹಿ. ನೋವಲು ಖುಷಿನ ಹಂಚೋದಕ್ಕೆ ನಿನ್ನೊಬ್ಳಿಂದನೇ ಸಾಧ್ಯ. ಇವತ್ತು ಅಪ್ಪ ಈ ಪರಿಸ್ಥಿತಿಗೆ ತಲುಪೋ ಕಾರಣ ನಾನೇ ಅನ್ಕೊಂಡಿದ್ದೆ ವೈದೇಹಿ. ದೇವಸ್ಥಾನದಲ್ಲಿ ನಮ್ಮಿಬ್ರು ಒಂದೇ ರೂಮಲ್ಲಿ ನೋಡಿದ್ದು ಮತ್ತೆ ರಾತ್ರಿ ನಮ್ಮನ್ನ ಆ ಸ್ಥಿತಿಲಿ ನೋಡಿದ್ದು ಅವುಗಳೇ ಕಾರಣ ಅನ್ಕೊಂಡಿದ್ದೆ. ತುಂಬಾ ಗಿಲ್ಟಿ ಫೀಲ್ ಬರ್ತಾ ಇತ್ತು ವೈದೇಹಿ. ನನ್ನನ್ನು ಕ್ಷಮಿಸ್ಕೊಳಕ್ ಆಗಲ್ಲ ಅನ್ಕೊಂಡಿದ್ದೆ. ಆದ್ರೆ ವಾಲಿಗೆ ಪಟ್ಟಾಭಿಷೇಕ ಮಾಡ್ಬೇಕಾಗಿದ್ದವರು ನನ್ನ ಹಣೆ ಮೇಲೆ ತಿಲಕ ಇಟ್ರು ಅಂದ್ರೆ ಏನರ್ಥ? ನಾನು ನೀನು ಅಷ್ಟೊಂದು ಕ್ಲೋಸ್ ಆಗಿರೋದ್ರಲ್ಲಿ ತಪ್ಪಿಲ್ಲ ಅಂತ ಅಲ್ವಾ ಅರ್ಥ? ಅವರೇ ನಮ್ಮ ವಿಷಯದಲ್ಲಿ ತಪ್ಪಿಲ್ಲ ಅಂತ ನಿರ್ಧಾರ ಮಾಡಿದ ಮೇಲೆ ನಾನು ನೀನು ನನ್ನ ಜೀವನದಲ್ಲಿ ಇರಬೇಕು ಅನ್ಕೊಳ್ಳೋದ್ರಲ್ಲಿ ಯಾವ ತಪ್ಪಿದೆ ವೈದೇಹಿ? ಅನ್ಕೊಂಡಿದ್ದೆಲ್ಲ ನಡೀತು ಅಂದ್ರೆ ಅದ್ ಹೇಗ್ ಜೀವನ ಆಗತ್ತೆ? ಕೆಲವೊಬ್ರಿಗೆ ಹಕ್ಕು ಮಾತ್ರ ಇರುತ್ತೆ, ಅರ್ಹತೆ ಇರಲ್ಲ. ಅರ್ಹತೆ ಇದ್ದವ್ರಿಗೆ ಹಕ್ಕಿರೋದಿಲ್ಲ. ಅದ್ರ ಬಗ್ಗೆ ಎಷ್ಟೇ ಯೋಚನೆ ಮಾಡಿದ್ರೂ ಪ್ರಯೋಜನ ಇರಲ್ಲ.